ಬಿಜೆಪಿ ಎಸ್ಸಿ ದಕ್ಷಿಣ ಜಿಲ್ಲಾ ಮಟ್ಟದಲ್ಲಿ ನಾವು ಎಸ್ಸಿ ಮೋರ್ಚಾದಿಂದ ದಕ್ಷಿಣ ಕನ್ನಡ ಮಾತ್ರ ಅಲ್ಲ ಸರ್, ಇದು ಒಂದು ಸಮುದಾಯಕ್ಕೆ ಒಂದು ಅನ್ಯಾಯ ಆಗಿದೆ. ಸಮುದಾಯಕ್ಕೆ ಜಾತಿ ನಿಂದನೆ ಮಾಡಿ ಈ ಶಾಸಕರಿಗೆ ಅವಮಾನವಾಗಿದೆ ಈ ಸಮುದಾಯ ಬಗ್ಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಸ್ಪಷ್ಟವನ್ನು ಕೊಡದಿದ್ದರೆ ಇಡೀ ರಾಜ್ಯಾದ್ಯಂತ ಇದು ಹರಡುತ್ತದೆ. ದಯವಿಟ್ಟು ಇದನ್ನು ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಇನ್ನು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಪಕ್ಷದ ನಾಯಕರು ವಿಧಾನ ಪರಿಷತ್ ಅವರು ನಮ್ಮ ಏನು ವಿ ರಾಮ್ಜಿ ಬಗ್ಗೆ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಒಂದು ಪದವನ್ನು ಉಲ್ಲೇಖ ಮಾಡಿದರು. ಆ ಪದದ ಬಗ್ಗೆ ಇವತ್ತು ಸ್ಥಳೀಯ ಶಾಸಕರು ಅಸಾಂವಿಧಾನಿಕವಾದ ಪದವನ್ನು ಬಳಸಿ ಅವರ ಜಾತಿಯನ್ನು ಉಲ್ಲೇಖ ಮಾಡಿ ಬಹುಶಃ ಅವರ ಮಾನಹಾನಿಕರವಾದ ಅವರಿಗೆ ಹೇಳಿಕೆಯನ್ನು ಕೊಟ್ಟು ಒಂದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಾಯಕನನ್ನು ಇವತ್ತು ಅಲ್ಲಿ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಸ್ಸಿ ಮೋರ್ಚಾದ ವತಿಯಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಸೂಕ್ತ ಕಾನೂನು ಕ್ರಮ ತಗೊಂಡು ಅವರನ್ನು ಕಾನೂನಿನ ಯಾವ ಸೆಕ್ಷನ್ ಇದ್ದೋ ಅದರಲ್ಲಿ ಅವರಿಗೆ ದಂಡನೆಯನ್ನು ಹಾಕಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸೂಕ್ತ ಕಾನೂನು ಕ್ರಮ ತಗೊಳ್ತೀರಿ ಅನ್ನುವಂಥ ಭರವಸೆ ಕೂಡ ನಿಮ್ಮ ಮೇಲೆ ಇದೆ. ಒಂದು ವೇಳೆ ಇಲ್ಲಿಂದ ಕಾನೂನು ಕ್ರಮ ತಗೊಳ್ಳದೇ ಇದ್ದರೆ ಅದನ್ನು ಉಗ್ರ ರೂಪವಾಗಿ ಕೊಂಡೋಗ್ಲಿಕ್ಕೆ ನಾವೇನು ಮಾಡಬೇಕು ಮತ್ತು ಮಾಡ್ತೇವೆ. ಮೇಲಾಧಿಕಾರಿಗಳ ಗಮನಕ್ಕೂ ತರ್ತೇವೆ. ಅಲ್ಲಿಯೂ ಮತ್ತೊಂದು ಕಂಪ್ಲೇಂಟನ್ನು ನಮ್ಮ SP ಅವರಿಗೂ ನಾವು ಕೊಡುವವರಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿದ್ದಾಗ VBG ರಾಮ್ಜಿ ಕಾರ್ಯಕ್ರಮದ ಬಗ್ಗೆ ಕಾಂಗ್ರೆಸ್ಸಿನ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ಸಭೆಗಳು ಪಾದಯಾತ್ರೆ ನಡೀತಾ ಇತ್ತು. VBG ರಾಮ್ಜಿ ಕಾಯ್ದೆ ಬಗ್ಗೆ ಅಪಪ್ರಚಾರ ಮಾಡಿ ಪಾದಯಾತ್ರೆಯಲ್ಲಿ ಅಪಪ್ರಚಾರ ಮಾಡಿದಂತಹ ಸಂದರ್ಭವನ್ನು ಉಲ್ಲೇಖಿಸಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಪ್ಪಿನಂಗಡಿಯಲ್ಲಿ ಆ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಮನದಟ್ಟು ಮಾಡುವ ನಿಟ್ಟಿನಲ್ಲಿ ನಾವು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೆವು. ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಆ ಸಭೆಯನ್ನು ಉದ್ದೇಶಿಸಿ ಮಾತಾಡಿದರು. ಅವರು ಹೇಳಿರುವಂಥದ್ದು, ನೀವು ಪಾದಯಾತ್ರೆಯಲ್ಲಿ ಸತ್ಯವನ್ನು ಹೇಳದೆ ಸುಳ್ಳನ್ನು ಹೇಳ್ತಾ ನೀವು ಅಪಪ್ರಚಾರ ಮಾಡಿದ್ದೀರಿ. ಈ ವೇದಿಕೆಗೆ ನೀವು ಬನ್ನಿ, ನಿಮಗೆ ಸತ್ಯ ದರ್ಶನವನ್ನು ಮಾಡಿಸ್ತೇನೆ ಅನ್ನುವ ಅರ್ಥದಲ್ಲಿ ಅವರು ಮಾತಾಡಿದರು. ಆದರೆ ನಮ್ಮ ಶಾಸಕರು ಅದನ್ನು ಅಪಾರ್ಥವಾಗಿ ತಿಳಿದುಕೊಂಡು ಅವರಿಗೆ ಅಗೌರವವಾಗಿ ಮಾತಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ನಾವು ಶಾಸಕರನ್ನು 2.5 ವರ್ಷದಿಂದ ಪುತ್ತೂರಿನಲ್ಲಿ ಅವರ ಭಾಷಾ ಪ್ರಯೋಗವನ್ನು ನಾವು ಗಮನಿಸಿದ್ದೇವೆ. ಅವರು ಅವರದೇ ಸರ್ಕಾರ, ಅವರದೇ ಮುಖ್ಯಮಂತ್ರಿ, ಅವರದೇ ಹೋಮ್ ಮಿನಿಸ್ಟ್ರು, ಅವರದೇ ಇಲಾಖೆಯ ಅಧಿಕಾರಿಗಳಿಗೆ ತಿಳಿ ಹೇಳುವ ಬದಲು ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆಯನ್ನು ನಿಂದಿಸುವಂಥ ಕೆಲಸವನ್ನು ಅವರು ಮಾಡಿದರು. ನಮ್ಮದು ಸಾಂಪ್ರದಾಯಿಕ ಕೋಳಿ ಹಂಕಕ್ಕೆ ಭಾರತೀಯ ಜನತಾ ಪಕ್ಷದ ವಿರೋಧ ಇಲ್ಲ. ಜೂಜು ರಹಿತ ಸಾಂಪ್ರದಾಯಿಕ ಕೋಳಿ ಹಂಕಕ್ಕೆ ಭಾರತೀಯ ಜನತಾ ಪಕ್ಷದ ಬೆಂಬಲ ಇದೆ. ಅದೇ ರೀತಿ ಅದು ಮಾತ್ರ ಅಲ್ಲ, ಸರ್ಕಾರಿ ಅಧಿಕಾರಿಗಳನ್ನು ದುಷ್ಟರು, ಭ್ರಷ್ಟರಂತ ಸಾರ್ವಜನಿಕವಾಗಿ ಅವರನ್ನು ನಿಂದಿಸ್ತಾ ಇದ್ದಾರೆ. ಇವರದೇ ಸರ್ಕಾರ ಇದೆ, ಇವರು ಶಾಸಕರಾಗಿದ್ದಾರೆ, ಇವರ ಅಧಿಕಾರ ಇದೆ. ಸರ್ಕಾರಿ ಅಧಿಕಾರಿಗಳನ್ನು ಪ್ರೀತಿ ವಿಶ್ವಾಸದಿಂದ ನಡೆಸಿಕೊಳ್ಳೋದ್ರ ಮುಖಾಂತರ ಜನರ ಕೆಲಸವನ್ನು ಇವರಿಗೆ ಮಾಡಿಸ್ಬೋದು. ಅದೇ ರೀತಿ ಮೊನ್ನೆ ವಿರೋಧ ಪಕ್ಷದ ನಾಯಕರಂದರೆ ಯಾರು? ವಿಧಾನ ಪರಿಷತ್ ನಾಯಕರಂದರೆ ಅವರು ಶ್ಯಾಡೋ ಚೀಫ್ ಮಿನಿಸ್ಟರ್ ಇದ್ದಾಗೆ, ಛಾಯಾ ಮುಖ್ಯಮಂತ್ರಿ ಅಂದರೆ ಅವರು ಹೇಳ್ಬೋದು.
ಆದರೆ ವಿರೋಧ ಪಕ್ಷದ ನಾಯಕರ ಬಗ್ಗೆ ಯಾವ ರೀತಿ ಭಾಷೆಯನ್ನು ಪ್ರಯೋಗ ಮಾಡಿದರು ಇವರು. ಅವರೇ ಹೇಳಿದ್ದು, ಇಲ್ಲಿಗೆ ಈ ಕ್ಷೇತ್ರಕ್ಕೆ ಈ ಜಾಗಕ್ಕೆ ನೀವು ಬರುವಾಗ ನೀವು ಚಪ್ಪಲಿಯನ್ನು ಬಿಟ್ಟು ಇಲ್ಲಿಗೆ ನೀವು ಬರಬೇಕಂತ ಹೇಳಿದವರು ಅದೇ ಜಾಗದಲ್ಲಿ ನಿಂತು ರಾಜ್ಯಕ್ಕೆ ಮಾತಾಡಿದರು. ಅವರು ಹೇಳಿದ ಮಾತೆ ಅವರಿಗೆ ಮರೆತು ಹೋಗಿದೆ. ಯಾವ ಜಾಗದಲ್ಲಿ ರಾಜ್ಯಕ್ಕೆ ಮಾತಾಡಬಾರ್ದು ಅಂತ ಅವರೇ ಹೇಳಿದ್ದು. ಬಟ್ ಅದೇ ಜಾಗದಲ್ಲಿ ಅವರು ನಿನ್ನೆ ರಾಜ್ಯಕ್ಕೆ ಮಾತಾಡಿದರು. ಆದರೆ ಶಬ್ದ ಪ್ರಯೋಗ ಹೇಗಿತ್ತು ಅವ್ರದ್ದು? ಇದನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಖಂಡಿಸ್ತೇವೆ. ಅವರು ಮಾಡುವಂತಹ 2.5 ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿದ್ದವರು, BJPಯ ನಾಯಕರಾಗಿದ್ದವರು, ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ. ಅವರ ಸಂಸ್ಕಾರ ಸಂಸ್ಕೃತಿ ಹೇಗಿರಬೇಕು, ಭಾಷಾ ಪ್ರಯೋಗ ಹೇಗಿರಬೇಕು, ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. 2 ವರ್ಷ ಶಾಸಕರಾಗಿ ಅವರ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ, ನಾವು ಗಮನಿಸ್ತಾ ಇದ್ದೇವೆ. ಆದರೆ ಅವರ ಎಲ್ಲ ಕೆಲಸಗಳು ಗೋಡೆಯ ಬಣ್ಣವನ್ನು ಮಸಿ ಯಾವ ರೀತಿ ನುಂಗಿದೆಯೋ ಅದೇ ರೀತಿ ಆಗ್ತಾ ಉಂಟು. ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು ಈ ರೀತಿಯ ಕೆಟ್ಟ ಪದಗಳ ಪ್ರಯೋಗದಿಂದಾಗಿ ಗೋಡೆಯ ಬಣ್ಣ ಮಸಿ ನುಂಗಿದಾಗೆ ಆಗ್ತಾ ಇದೆ. ನಿಮ್ಮ ವರ್ತನೆಯನ್ನು ನೀವು ಬದಲಿಸಿಕೊಳ್ಬೇಕು. ಇದು ಜನ ಬಯಸುವಂಥದ್ದು. ನಿಮ್ಮ ವರ್ತನೆಯನ್ನು ನೀವು ಬದಲಿಸಿಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಕೆಲಸ ಮಾಡಿ. ಅವರೇ ಹೇಳಿದರು ನಿನ್ನೆ 28ಕ್ಕೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಬೇಕು, ಕಾಂಗ್ರೆಸ್ಸಿನ ಶಾಸಕರಾಗಬೇಕು ಅಂತ ನಿರ್ಧಾರ ಮಾಡೋದು ಜನ ನಿರ್ಧಾರ ಮಾಡ್ತಾರೆ. ಅಲ್ಲಿ ತನಕ ನಾವು ಕೆಲಸ ಮಾಡುವ. ಇವರು ಬಹುಮತದಿಂದ ಆಯ್ಕೆಯಾದಂಥ ಶಾಸಕ ಅಲ್ಲ. ಅವರ ವಿರುದ್ಧ 1 ಲಕ್ಷ ಮತ, ಹಿಂದುತ್ವದ ಮತ ಅವರ ವಿರುದ್ಧ ಇದೆ. ಅದನ್ನು ಅವರು ಗಮನಿಸಿಕೊಂಡು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಹಿರಿಯರಾದ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನೀವು ನಿಮ್ಮ ಕೆಟ್ಟ ಭಾಷಾ ಪ್ರಯೋಗದಿಂದಾಗಿ ಅವಮಾನ ಮಾಡಿದೆ. ಪುತ್ತೂರಿನ ಶಾಸಕರಿಗೆ ಒಂದು ಇತಿಹಾಸ ಇದೆ, ರಾಜ್ಯದಲ್ಲಿ ಗೌರವ ಇದೆ. ಕುವೆಂಪು ಅವರು ಹೇಳಿದ್ದಾರೆ, ಇದು ಶಾಂತಿಯ ತೋಟ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಅವರದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಅದನ್ನು ಪದೇ ಪದೇ ಕರ್ನಾಟಕ ಶಾಂತಿಯ ತೋಟ ಅಂತ ನೆನಪಿಸ್ತಾ ಇದ್ದಾರೆ. ಆದರೆ ಶಾಸಕರು ಪುತ್ತೂರಿನಲ್ಲಿ ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮ ಪುತ್ತೂರಿಗೆ ಬಂದಂತಹ ವಿರೋಧ ಪಕ್ಷದ ನಾಯಕರನ್ನು ನಿಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಈ ಎಲ್ಲ ಅಭಿವೃದ್ಧಿಯ ವಿಚಾರವನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು. ಈ ರೀತಿಯ ವರ್ತನೆಯಿಂದ ಅವರ ವರ್ಚಸ್ಸಿಗೂ ಹಾಳು, ನಮ್ಮ ಪುತ್ತೂರಿನ ಹೆಸರಿಗೂ ಕಳಂಕ ಬರ್ತದೆ. ಪುತ್ತೂರಲ್ಲಿ ಅತಿ ಹೆಚ್ಚು ಅನುದಾನ ತಂದಂಥ ಶಾಸಕ ಇದ್ದರೆ ಅದು ಸಂಜೀವ ಮಠಂದೂರು. BJP ಶಾಸಕರಾದ ಶಕುಂತಲಾ ಶೆಟ್ಟಿ ದೂರದೃಷ್ಟಿ ಮತ್ತು ಜನಪರವಾಗಿ ಕೆಲಸ ಮಾಡಿದಂಥ ಶಾಸಕ ಇದ್ದರೆ ಅದು BJPಯ ಶಕುಂತಲಾ ಶೆಟ್ಟಿ. ಈ ಕ್ಷೇತ್ರವನ್ನು ರಾಮಭಟ್ರಾದಂಥ ಹಿರಿಯರು ಪ್ರತಿನಿಧಿಸಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸದಾನಂದ ಗೌಡರು ಪ್ರತಿನಿಧಿಸಿದಂಥ ಕ್ಷೇತ್ರ ಇದು. ರಾಜ್ಯದಲ್ಲಿ ಪುತ್ತೂರಿಗೆ ವಿಶೇಷ ಸ್ಥಾನಮಾನ ಇದೆ. ಆ ಗೌರವಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು. ಆ ಗೌರವಕ್ಕೆ ಸರಿಯಾಗಿ ಅವರ ಭಾಷಾ ಪ್ರಯೋಗ ಇರಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಈಗ ಅವರು ಏನು ಭಾಷಾ ಪ್ರಯೋಗ ಮಾಡಿದ್ದಾರೆ ಆ ಮಾತನ್ನು ನಾನು ನಿಮ್ಮ ಮುಂದೆ ಸಾರ್ವಜನಿಕವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಅವ್ರಿಗೇನು ಹೇಳಿದ್ದಾರೆ ಅನ್ನೋದು ಜನರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆದ ಕಾರಣ ಆ ಮಾಡಿರುವಂಥ ತಪ್ಪನ್ನು ಸರಿಪಡಿಸುವ ಕೆಲಸವನ್ನು ಶಾಸಕರೇ ಮಾಡಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ, ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ಆಗ್ರಹಿಸ್ತೇನೆ. ಅವರು ನಮ್ಮ ಆಗ್ರಹಕ್ಕೆ ಗೌರವ ಕೊಡ್ತಾರೆ ಅನ್ನೋ ಭಾವನೆಯಿಂದ ನಾವು ಆ ಬಗ್ಗೆ ದೂರು ಕೊಡ್ತಾ ಇದ್ದೇವೆ. ನಮ್ಮ SC ಮೋರ್ಚಾದ ಗ್ರಾಮಾಂತರ ಮಂಡಳದ ಅಧ್ಯಕ್ಷರು ಮತ್ತು ನಗರ ಮಂಡಳದ SC ಮೋರ್ಚಾದ ಅಧ್ಯಕ್ಷರು, ನಮ್ಮ ಮಾಜಿ ನಗರ ಪಂಚಾಯತ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ BJP ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಶಾಸಕರ ವಿರುದ್ಧ ದೂರನ್ನು ನೀಡ್ತಾ ಇದ್ದೇವೆ. ನಮಗೆ ಇಲಾಖೆಯಿಂದ ನ್ಯಾಯ ಸಿಗ್ತದೆ ಅನ್ನೋ ಭರವಸೆ ನಮಗಿದೆ.
ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದೆ ಹೋದರೆ ಕಾನೂನಿನ ಹೋರಾಟ ಮತ್ತು ಜನರ ಎಲ್ಲ ಕಾರ್ಯಕರ್ತರನ್ನು ಸೇರಿಸಿಕೊಂಡು ನಾವು ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಕೈಗೊಳ್ತೇವೆ ಅನ್ನುವ ಮಾತನ್ನು ನಾನು ಉಲ್ಲೇಖಿಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿ, ಅದರೊಟ್ಟಿಗೆ ಜನ ವಿರೋಧಿ ನೀತಿಯ ಒಟ್ಟು ಪ್ರಕ್ರಿಯೆಗಳನ್ನು ಜನ ನೋಡಿ ಭಾಳಷ್ಟು ಬೇಸರ ಹೋಗಿದ್ದಾರೆ ಅನ್ನೋದು ಇಡೀ ಜನರು ಮಾತಾಡಿಕೊಳ್ಳುವಂಥ ವಿಷಯ. ಇವತ್ತು ನಮ್ಮ ಸನ್ಮಾನ್ಯ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಪಂಚಾಯತ್ ರಾಜ್ ಇಲಾಖೆಗೆ ಒಂದಷ್ಟು ಪುಷ್ಟಿಯನ್ನು ಕೊಡಬೇಕು, ಆ ಮುಖಾಂತರ ಪ್ರಾರಂಭದ ಯಾವುದಾದ್ರೂ ವ್ಯವಸ್ಥೆ ಜನರಿಗೆ ಸುಲಭದಲ್ಲಿ ಲಭಿಸುವಂಥದ್ದಿದ್ದದ್ದು ಪಂಚಾಯತ್ ಮಟ್ಟದಲ್ಲಿ ಅನ್ನೋದನ್ನು ಅರಿತುಕೊಂಡು ಒಂದಷ್ಟು ಅದಕ್ಕೆ ಒಳ್ಳೆಯದನ್ನು ಬಯಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ VBG ರಾಮ್ಜಿ ಅನ್ನೋ ಒಂದು ತನ್ನ ಬದಲಾವಣೆಯನ್ನು ಮಾಡಿ ಈ ಒಂದು ಯೋಜನೆಯನ್ನು ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕಂತೇಳಿ ಒಂದು ಕೇಂದ್ರದಿಂದ ಸೂಚನೆ ಬಂದಿರುವಂಥದ್ದನ್ನು ಇವತ್ತಿನ ಈ ರಾಜ್ಯ ಸರ್ಕಾರ ಜನರ ಬಳಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡುವಂಥ ಒಂದು ಕೆಟ್ಟ ಪ್ರವೃತ್ತಿಯನ್ನು ಮಾಡುವಂಥದ್ದನ್ನು ಇವತ್ತು ನಾವೆಲ್ಲರೂ ಅವರ ಬೀದಿ ನಾಟಕವನ್ನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಈ ರಾಜ್ಯದಲ್ಲಿ ಪ್ರತಿಪಕ್ಷದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ಜನರಿಗೆ ಸತ್ಯಸಂಗತಿಯನ್ನು ತಿಳಿಸಬೇಕು, ಸರಿಯಾದ ಒಂದು ಯೋಜನೆಯನ್ನು ಗ್ರಾಮ ಮಟ್ಟದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿನ್ನೆಲ್ಲ ಮೊನ್ನೆ ನಮ್ಮ ರಾಜ್ಯದ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿಯವರು ಧರ್ಮಸ್ಥಳಕ್ಕೆ ಬೇಡಿಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನು ನಾವು ಮಾತಾಡಿಕೊಂಡಾಗ ಇಲ್ಲೊಂದು ಈ ರೀತಿಯ ಪ್ರತಿಭಟನೆಗಳಿದೆ, ನೀವು ಭಾಗವಹಿಸುವ ಅಂತ ಕೇಳುವಾಗ ತಕ್ಷಣ ಒಂದು ದಿವಸ ಒಳಗೆ ನಾವೆಲ್ಲರೂ ಅವ್ರು ಬರ್ತಾರಂಥ ಉದ್ದೇಶಕ್ಕೋಸ್ಕರ ಉಪ್ಪಿನಂಗಡಿಯಲ್ಲಿ ಒಂದು ಜನತೆಗೆ ಅದರ ಸತ್ಯಸಂಗತಿಯನ್ನು ಅರಿವು ಮೂಡಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜನರಿಗೆ ತಿಳಿಸುವಂಥ ಕಾರ್ಯಕ್ರಮದಲ್ಲಿ ಈ ರಾಜ್ಯದಲ್ಲಿ ಯಾವ ರೀತಿ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಗೌರವ ಇದೆ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅತ್ಯಂತ ಒಂದು ದಲಿತ ಸಮುದಾಯದಿಂದ ಬಂದಿರುವಂಥ ಒಬ್ಬ ವ್ಯಕ್ತಿ ಈ ರಾಜ್ಯದ ಪ್ರತಿಪಕ್ಷದ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ಆಡಳಿತ ಮಾಡುವಂಥ ಪಕ್ಷಕ್ಕೆ ಒಂದಷ್ಟು ಮಾರ್ಗದರ್ಶನವನ್ನು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸದಲ್ಲಿ ನಿನ್ನೆ ಅವರು ಮಾತಾಡಿರುವಂಥದ್ದು ನಾವೆಲ್ಲರೂ ಗಮನಿಸಿದ್ದೇವೆ. ನಿಮ್ಮ ಈ ಸುಳ್ಳು ಮೋಸದ ಹೇಳಿಕೆಯನ್ನು ನೀವು ತಾಕದಿದ್ದರೆ ನಮ್ಮೊಟ್ಟಿಗೆ ಬನ್ನಿ, ವೇದಿಕೆಯನ್ನು ಹಂಚಿಕೊಳ್ಳಿ, ನಿಮ್ಮೆಲ್ಲ ಸುಳ್ಳಿನ ಬಟ್ಟೆಯನ್ನು ಬಿಚ್ಚಿ ನಾನು ಸತ್ಯಸಂಗತಿಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಒಂದು ವಿಚಾರವನ್ನು ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದನ್ನು ನೀವೆಲ್ಲರೂ ಕಂಡಿದ್ರಿ, ಜನ ಎಲ್ಲ ನೋಡಿದ್ದಾರೆ. ಮರುದಿವಸ ಈ ಭಾಗದ ಕಾಂಗ್ರೆಸ್ನ ಶಾಸಕರ ಮಾತಿನ ಒಂದು ರೀತಿಯನ್ನು ಗಮನಿಸುವಾಗ ಅನೇಕ ಘಟನೆಗಳು ಕಳೆದ 2.5 ವರ್ಷದಿಂದ ನಾವು ಕಂಡಿದ್ದೇವೆ. ಯಾವ ರೀತಿಯ ಮಾತಿನ ಶೈಲಿ, ಅದರೊಟ್ಟಿಗೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡುವಂಥದ್ದು. ನಮ್ಮೊಟ್ಟಿಗೆ ಇಲ್ಲಿಯ ಸಂಬಂಧವನ್ನು ನೀವು ಹಾಳು ಮಾಡಲಿಕ್ಕೆ ಇಲ್ಲಿ ಬರಬೇಡಿ, ಇವರೊಟ್ಟಿಗೆ ಯಾರಂಥವರು ಸಂಬಂಧ BJP ಅವರು ಇಟ್ಕೊಂಡಿದ್ರೆ ಇವರು ಹೇಳಿ ಇವರು ನಾವು BJP ಅಂದರೆ BJP, ಅದರಲ್ಲಿ ಯಾವುದು ಸಂಬಂಧ ಉಳಿದುಕೊಳ್ಳಿ ರಾಜ್ಯದಲ್ಲಿ ಯಾವ ರೀತಿ ಇರಬೇಕು ಅದನ್ನೇ ನಾವು ಬಯಸ್ಕೊಂಡು ಕೆಲಸ ಮಾಡುವವರು. ಸುಮ್ಮನೆ ಅಲ್ಲಿಂದ ಬಂದಂಥ ಒಬ್ಬ ನಮ್ಮ ನೇತಾರರಿಗೆ ಈ ರೀತಿ ಒಂದು ಅವಮಾನಕರ ರೀತಿಯಲ್ಲಿ ಮಾತಾಡುವಂಥದ್ದನ್ನು BJP ಯಾವತ್ತೂ ಸಹಿಸಿಕೊಳ್ಳಿ ಸಾಧ್ಯವೇ ಇಲ್ಲ. ಅದು ಕೂಡ ಪವಿತ್ರವಾದ ಒಂದು ದೇವರ ಸಾನ್ನಿಧ್ಯದಲ್ಲಿ ಅವರು ಮಾತಾಡಿದ ರೀತಿ, ಯಾವ ವ್ಯಕ್ತಿಯನ್ನು ಯಾವ ಒಂದು ಪ್ರಾಣಿಗೆ ಹೋಲಿಸಿದ್ರು ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ. ಇನ್ನೊಂದು ಮಾತನ್ನೆಲ್ಲ ಉಲ್ಲೇಖ ಮಾಡಿದರು, ನರ್ಸನ್ನ ಥರ ಅಂತ. ನರ್ಸನ್ನ ಅಂದರೆ ನಿಮಗೆಲ್ಲರಿಗೂ ಗೊತ್ತಲ್ಲ, ಅವರು ಮನೆಗೆ ಬಂದಾಗ ಒಂದಷ್ಟು ಗೌರವ ಕೊಟ್ಟು ಅವರನ್ನು ನಮ್ಮ ಮನೆಗೆ ಬರಬೇಕು ಅನ್ನೋದು ಅಪೇಕ್ಷೆ ಇಟ್ಟುಕೊಂಡಂಥ ಧರ್ಮ ನಮ್ಮದು. ಅಂಥವರನ್ನು ಹೀಯಾಳಿಸುವ ರೀತಿಯಲ್ಲಿ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಪುತ್ತೂರಿನ ಜನತೆ ಇದನ್ನು ಗಮನಿಸ್ತಾರೆ. ಮುಂದಿನ ದಿವಸಗಳಲ್ಲಿ ಯಾವ ರೀತಿಯ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಬೇಕು ಅನ್ನೋದನ್ನು ಕೂಡ ತೀರ್ಮಾನ ತಗೊಳ್ತೇವೆ. ನಮ್ಮೊಳಗೆ ಉಳಿ ಉಂಟು ಅಂತ ಕೆಲಸವನ್ನು ದಯವಿಟ್ಟು ಈ ಶಾಸಕರಿಗೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ. ಏನಿದ್ರು ಭಾರತೀಯ ಜನತಾ ಪಾರ್ಟಿ ಒಂದು ದಲಿತ ಸಮುದಾಯದ ಬಂದಿರುವಂಥ ಈ ವ್ಯಕ್ತಿಗೆ ಆಗಿರುವಂತಹ ಅನ್ಯಾಯವನ್ನು ಮುಂದಿನ ದಿವಸದಲ್ಲಿ ಆ ವ್ಯಕ್ತಿ ಈಗಿನ ಶಾಸಕರು ಯಾರು ಈ ರೀತಿ ಮಾತಾಡಿದಾರ ಅವರು ಬೇಷರತ್ತು ಕ್ಷಮೆಯನ್ನು ಯಾಚಿಸದಿದ್ದರೆ ಮುಂದೆ ನಮ್ಮ ಪಕ್ಷ ಯಾವ ರೀತಿ ಇದಕ್ಕೆ ಹೋರಾಟವನ್ನು ಮಾಡಬೇಕು, ಇಡೀ ಸಮುದಾಯದವರಿಗೆ ಸತ್ಯ ಸಂಗತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡೋದರ ಮುಖಾಂತರ ದಲಿತ ಸಮುದಾಯದಿಂದ ಬಂದೊಬ್ಬ ರಾಜ್ಯದ ಉನ್ನತ ನಾಯಕನಿಗೆ ನಾವು ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವಿವತ್ತು ಬಂದು ತಾನಿಗೆ ನಮ್ಮ ದೂರನ್ನು ಕೊಟ್ಟಿದ್ದೇವೆ. ತಕ್ಷಣ SP ಅವರ ಇದನ್ನು ಗಮನವನ್ನು ತಗೊಂಡು ಇದರ ಬಗ್ಗೆ ಕೇಸು ದಾಖಲಿಸಿ ಮಾಡಿ ನಮ್ಮ ನ್ಯಾಯಪರವಾದ ಹೋರಾಟಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.